ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. 20 ವರ್ಷ ಬಂದರೆ ಸಾಕು, ಉತ್ಸಾಹ ಜೋರಾಗಿರುತ್ತೆ. 30 ವರ್ಷ ಬಂದರೆ ಸಾಕು, ಇಷ್ಟೇನಾ ಜೀವನ ಅಂತಾರೆ. ಇಂಥವರ ನಡುವೆ ಆಂಧ್ರ ಪ್ರದೇಶ ರಾಜ್ಯದ 52ನೇ ವಯಸ್ಸಿನಲ್ಲಿ ಸಮುದ್ರದಲ್ಲಿ ಬರೋಬ್ಬರಿ 150 ಕಿಲೋಮೀಟರ್ ಈಜಿ ರೆಕಾರ್ಡ್ ಮಾಡಿದ್ದಾರೆ. ಹೌದು, ಕಾಕಿನಾಡ ಜಿಲ್ಲೆಯ ಮಹಿಳೆಯೊಬ್ಬರು ತಮ್ಮ 52ನೇ ವಯಸ್ಸಿನಲ್ಲೂ ಜೀವನದ ಅತಿ ದೊಡ್ಡ ಸಾಹಸ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯ ಸಾಮರ್ಲಕೋಟ ಗ್ರಾಮದ ನಿವಾಸಿ 52 ವರ್ಷದ ಮಹಿಳೆ ಗೋಲಿ ಶ್ಯಾಮಲಾ ಅವರು ಬಂಗಾಳಕೊಲ್ಲಿ ಸಮುದ್ರದಲ್ಲಿ 150 ಕಿಲೋಮೀಟರ್ ದೂರ ಈಜಿದ್ದಾರೆ. ವಿಶಾಖಪಟ್ಟಣದಿಂದ ಈಜು ಆರಂಭಿಸಿ ಹುಟ್ಟೂರಾದ ಕಾಕಿನಾಡದಲ್ಲಿ ಕೊನೆಗೊಳಿಸಿದ್ದಾರೆ. ಸಮುದ್ರದಲ್ಲಿ ದಿನಕ್ಕೆ 30 ಕಿಲೋಮೀಟರ್ನಂತೆ ಹೋಗಿ 5 ದಿನಗಳಲ್ಲಿ 150 ಕಿಲೋಮೀಟರ್ ದೂರ ಕ್ರಮಿಸಿದ್ದಾರೆ. ಈ ಮೂಲಕ ದೈಹಿಕ ಮತ್ತು ಮಾನಸಿಕ ಸವಾಲುಗಳನ್ನು ನಿಭಾಯಿಸಿ ತಮ್ಮ ಗುರಿಯನ್ನು ಸಾಧಿಸಿಕೊಂಡಿದ್ದಾರೆ. ಕೋರಮಂಡಲ್ ಒಡಿಸ್ಸಿ ಸಾಗರ ಈಜು ಸಂಸ್ಥೆಯಿಂದ ಕಳೆದ ತಿಂಗಳು ಅಂದರೆ 2024ರ ಡಿಸೆಂಬರ್ 28ನೇ ತಾರೀಕು ವಿಶಾಖಪಟ್ಟಣಂ ಕರಾವಳಿಯಿಂದ ಕಾಕಿನಾಡ ಕರಾವಳಿಯವರೆಗೆ ಸಮುದ್ರ ಯಾತ್ರೆಯನ್ನು ಶುರು ಮಾಡಿದ್ರು. ಈ ಯಾತ್ರೆಯಲ್ಲಿ ಶ್ಯಾಮಲಾ ಅವರು ತಮ್ಮ ಈಜಿನ ಜರ್ನಿಯನ್ನು ಡಿಸೆಂಬರ್ 28ನೇ ತಾರೀಕು ವಿಶಾಖಪಟ್ಟಣಂನ RK ಬೀಚ್ನಲ್ಲಿ ಶುರು ಮಾಡಿದರು. ಸಮುದ್ರದಲ್ಲಿ ದಿನಕ್ಕೆ 30 ಕಿಲೋಮೀಟರ್ನಂತೆ 150 ಕಿಲೋಮೀಟರ್ ದೂರ ಈಜುಕೊಂಡು ಜನವರಿ 4ನೇ ತಾರೀಕು ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯಲ್ಲಿರೋ ಸೂರ್ಯರಾವ್ ಬೀಚ್ಗೆ ತಲುಪಿದ್ದಾರೆ. ಅಚ್ಚರಿ ಅಂದರೆ ಶ್ಯಾಮಲಾ ಅವರು ಸಮುದ್ರದಲ್ಲಿ ಈಜುಕೊಂಡೇ ಹೊಸ ವರ್ಷಾಚರಣೆಯನ್ನು ಮಾಡಿಕೊಂಡಿದ್ದು ವಿಶೇಷ. ತಮ್ಮ ಹುಟ್ಟೂರು ಕಾಕಿನಾಡಕ್ಕೆ ಈಜು ಮಾಡಿಕೊಂಡೆ ದಡಕ್ಕೆ ಬಂದಂತಹ ಶ್ಯಾಮಲಾ ಅವರನ್ನು ಸ್ಥಳೀಯರು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು. ಈ ಸಂದರ್ಭದಲ್ಲಿ ಕಾಕಿನಾಡ ಸೀಫೋಡ್ಸ್ ಪ್ರೈವೇಟ್ ಲಿಮಿಟೆಡ್ನ CEO ಮುರಳೀಧರ್, ಸ್ಥಳೀಯ ಶಾಸಕ ಚಿನ್ನರಾಜಪ್ಪ, ಕಾಕಿನಾಡ ಆಯುಕ್ತೆ ಭಾವನಾ ಸೇರಿಕೊಂಡು ಶ್ಯಾಮಲಾ ಅವರಿಗೆ ಅಭಿನಂದಿಸಿದರು. ಇನ್ನು ಶ್ಯಾಮಲಾ ಅವರ ಈಜಿನ ಸಾಹಸಕ್ಕೆ ಸ್ವತಃ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೂಡ ಫಿದಾ ಆಗಿದ್ದಾರೆ. ಈ ಕುರಿತು ವಿಡಿಯೋ ಸಹಿತ ಟ್ವೀಟ್ ಮಾಡಿರುವಂತಹ ಅವರು 52ನೇ ವಯಸ್ಸಿನಲ್ಲಿ ಗೋಲಿ ಶ್ಯಾಮಲಾ ಅವರು ವಿಶಾಖಪಟ್ಟಣಂನಿಂದ ಕಾಕಿನಾಡಕ್ಕೆ 150 ಕಿಲೋಮೀಟರ್ ಈಜಿರೋದು ಅಸಾಧಾರಣ ಧೈರ್ಯ ಮತ್ತು ದೃಢ ಸಂಕಲ್ಪದ ಕಥೆಯಾಗಿದೆ. 6 ದಿನಗಳಲ್ಲಿ ಆಂಧ್ರ ಪ್ರದೇಶದ ಈ ಮಗಳು ತನ್ನ ಪ್ರಯಾಣದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಿ ಅಂತಿಮವಾಗಿ ಧೈರ್ಯದಿಂದ ಜಯಗೊಳಿಸಿದ್ದಾರೆ. ಅವರ ಪ್ರಯಾಣವು ನಾರಿ ಶಕ್ತಿಯ ಉಜ್ವಲ ಉದಾಹರಣೆಯಷ್ಟೇ ಅಲ್ಲ, ಮಾನವ ಚೈತನ್ಯದ ಶಕ್ತಿಯ ಪ್ರತಿಬಿಂಬ ಆಗಿದೆ. ತಮ್ಮ ಈ ಸಾಹಸದ ಮೂಲಕ ಅಮೂಲ್ಯ ಸಮುದ್ರ ಜೀವಿಗಳನ್ನು ರಕ್ಷಿಸುವ ಅಗತ್ಯವನ್ನು ಅವರು ಒತ್ತಿ ಹೇಳಿದ್ದಾರೆ. ಅವರ ಶ್ಲಾಘನೀಯ ಸಾಧನೆಯ ಮೂಲಕ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ಕೊಟ್ಟಿದ್ದಾರೆ. ಅಭಿನಂದನೆಗಳು ಅಂತ CM ನಾಯ್ಡು ಅವರು ಟ್ವೀಟ್ ಮಾಡಿದ್ದಾರೆ. ಗೋಲಿ ಶ್ಯಾಮಲಾ ಅವರು ಮೂಲತಃ ಕಾಕಿನಾಡ ಜಿಲ್ಲೆಯ ಸಾಮರ್ಲಕೋಟದ ಮೂಲದವರು. ಪ್ರಸ್ತುತ ಹೈದರಾಬಾದ್ನಲ್ಲಿದ್ದಾರೆ. ಸಾಗರ ಸಮುದ್ರಗಳಲ್ಲಿ ಈಜೋದು ಅಂತಂದರೆ ಅವರಿಗೆ ಅಚ್ಚುಮೆಚ್ಚಿನ ಹವ್ಯಾಸ. 2019ರಲ್ಲಿ ಅವರು ಸಮ್ಮರ್ ಸ್ವಿಮ್ಮಿಂಗ್ ಕ್ಯಾಂಪ್ಗೆ ಸೇರಿಕೊಂಡ್ರು. ಆರಂಭದಲ್ಲಿ ಭಯದಲ್ಲಿದ್ದಂತಹ ಅವರಿಗೆ ಬರ್ತಾ ಭಯ ಹೋಗಿ ಉತ್ಸಾಹಕ್ಕೆ ಟರ್ನ್ ಆಯಿತು. 2019ರಲ್ಲಿ ಬ್ರಿಟಿಷ್ ಸಾಹಸಿ ಒಬ್ಬನ ಈಜು ಸಾಧನೆ ನೋಡಿ ಅವರನ್ನು ಸ್ಫೂರ್ತಿಗೊಂಡು ನಾನು ಕೂಡ ಇಂತಹ ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡ್ರಂತೆ. ಅದಾದಮೇಲೆ ಸ್ವಿಮ್ಮಿಂಗ್ ಟ್ರೈನರ್ ಜಾನ್ ಸಿದ್ದಿಕ್ ಅವರಿಂದ ಶ್ಯಾಮಲಾ ಸಹಾಯ ಮತ್ತು ಮಾರ್ಗದರ್ಶನವನ್ನು ಪಡ್ಕೊಂಡ್ರು. ಒಲಿಂಪಿಕ್ನಲ್ಲಿ ಭಾಗವಹಿಸುವಂತಹ ಗುರಿ ಹೊಂದಿದ್ದಂತಹ ಶ್ಯಾಮಲಾ ಅವರಿಗೆ ಅಡ್ಡಿಯಾಗಿದ್ದು ಇದೇ ವಯಸ್ಸು. ಆಮೇಲೆ ಶ್ಯಾಮಲಾ ಅವರ ಟ್ರೈನರ್ ಮಾಸ್ಟರ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ನಲ್ಲಿ ಸ್ಪರ್ಧಿಸೋದಕ್ಕೆ ಸಪೋರ್ಟ್ ಮಾಡಿದ್ರು. ಅವರ ಕಠಿಣ ಪರಿಶ್ರಮ ಫಲ ಕೊಡ್ತು. ಫಿಟ್ನೆಸ್ ಪರೀಕ್ಷೆಗಳಲ್ಲಿ ಪಾಸಾದಮೇಲೆ ಶ್ಯಾಮಲಾ ಅವರು ತಮ್ಮ ಮೊದಲ ಸ್ಪರ್ಧೆಯಲ್ಲೇ 6ನೇ ಸ್ಥಾನವನ್ನು ಪಡೆದುಕೊಂಡ್ರು. ಶ್ಯಾಮಲಾ ಅವರ ಈಜಿನ ಸಾಹಸಗಾಥೆ ಇದೇ ಮೊದಲೇನಲ್ಲ. ಇದಕ್ಕೂ ಮುಂಚೆ ಈ ಸಾಹಸವನ್ನು ರಾಮಸೇತು ಬಳಿ ಶ್ಯಾಮಲಾ ಅವರು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ರು. ಅದಾದಮೇಲೆ ಶ್ರೀಲಂಕಾ ಮತ್ತು ಲಕ್ಷದ್ವೀಪದಲ್ಲೂ ತಮ್ಮ ಪ್ರತಿಭೆಯನ್ನು ತೋರಿಸಿದ್ರು. ತಮಿಳುನಾಡು ಶ್ರೀಲಂಕಾದ ಉತ್ತರ ಪ್ರಾಂತ್ಯವನ್ನು ಸಂಪರ್ಕಿಸುವಂಥದ್ದು ಪಾಕ್ ಜಲಸಂಧಿಯನ್ನು ಶ್ಯಾಮಲಾ ಅವರು ಕೇವಲ 13 ಗಂಟೆ 40 ನಿಮಿಷಗಳಲ್ಲಿ ತಲುಪಿಸಿದ್ರು. ಅದರಂತೆ ಈ ಸಾಧನೆ ಮಾಡಿದಂತಹ 2ನೇ ಮಹಿಳೆ ಅಂತ ಕೀರ್ತಿಗೂ ಕೂಡ ಭಾಜನರಾದರು. ಈ ಹಿಂದೆ ಅವರು ಅಮೆರಿಕದ ಕ್ಯಾಟಲಿನಾ ದ್ವೀಪದಿಂದ ಲಾಸ್ ಏಂಜಲೀಸ್ಗೆ ಟ್ರಾವೆಲ್ ಮಾಡಿದ್ರು. ಕ್ಯಾಟಲಿನಾ ದ್ವೀಪದಿಂದ ಲಾಸ್ ಏಂಜಲೀಸ್ಗೆ 36 ಕಿಲೋಮೀಟರ್ ದೂರವನ್ನು 12 ಡಿಗ್ರಿ ತಾಪಮಾನದಲ್ಲಿ 19 ಗಂಟೆಗಳಲ್ಲಿ ಈಜಿ ತಲುಪಿದ್ರು. ಅಂತೆಯೇ ಲಕ್ಷದ್ವೀಪದಲ್ಲಿ ಕಿಲ್ಟಾನ್ ದ್ವೀಪದಿಂದ ಕದ್ವತ್ ದ್ವೀಪ, ಹುಗ್ಲಿ, ಗಂಗಾ, ಭಾಗೀರಥಿ ನದಿಗಳಲ್ಲೂ ಈಜಿ ದಾಖಲೆ ನಿರ್ಮಿಸಿದ್ದಾರೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.